ಬಿಜೆಪಿ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಂಸ್ಥೆ ಟೀಕಿಸಿದ್ದ ಬಿಜೆಪಿಗೆ ತಿರುಗೇಟನ್ನ ಕೊಡಲಾಗಿದೆ. 4 ವರ್ಷಗಳ ಕಾಲ ಅವರೇ ಅಲ್ವಾ ಅಧಿಕಾರದಲ್ಲಿ ಇದ್ದಿದ್ದು. ಒಂದು ಹೊಸ ಬಸ್ಸನ್ನು ಅವರು ತೆಗೆದುಕೊಂಡಿಲ್ಲ. 5,900 ಕೋಟಿ ಸಾರಿಗೆ ನಿಗಮಕ್ಕೆ ಸಾಲ ಇಟ್ಟು ಹೋಗಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ 5,000ಕ್ಕೂ ಅಧಿಕ ಬಸ್ ಬಂದಿದೆ. ಬಿಜೆಪಿಯ ಸಾಲವನ್ನು ನಾವು ತೀರಿಸಬೇಕಾಗಿದೆ ಅಂತ ಸಚಿವರು ಹೇಳಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಅದರ ಮುಖಾಂತರವಾಗಿ ಬಿಜೆಪಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವರು ಏನೇ ಟೀಕೆ ಮಾಡಿದ್ರು 4 ವರ್ಷ ಆಡಳಿತ ಮಾಡಿದವರು ಯಾರು? ಇವರೇ ಅಲ್ವಾ ಆಡಳಿತ ಮಾಡಿದವರು. 4 ವರ್ಷದಲ್ಲಿ BMTC ಬಿಟ್ಟರೆ 3 ಕಾರ್ಪೊರೇಷನಲ್ಲಿ ಒಂದು ಬಸ್ ತಗೊಳ್ಳಿಲ್ಲ. ಎಷ್ಟು? ಸಿಂಗಲ್ 3 ಕಾರ್ಪೊರೇಷನ್ನಲ್ಲಿ KSRTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕದಲ್ಲಿ ಒಂದು ಬಸ್ ತಗೊಳ್ಳಿಲ್ಲ ಅವರು, ಎಕ್ಸೆಪ್ಟ್ BMTC. ಆಮೇಲೆ 14,000 ಜನ ರಿಟೈರ್ಡ್ ಆಗಿದ್ದರು. ರಿಟೈರ್ಡ್ ಆದವ್ರನ್ನ ಒಂದು ಹುದ್ದೆ ಕೂಡ ಇವರು ಭರ್ತಿ ಮಾಡಿರಲಿಲ್ಲ. ಆಮೇಲೆ ಇವರು ಬಿಟ್ಟೋದಾಗ ನಮಗೆ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಇವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ. ನಮ್ಮ ಸರ್ಕಾರ ಬಂದ ಮೇಲೆ 5,800 ಬಸ್ ತಗೊಳ್ಳೋದಕ್ಕೆ ಟೆಂಡರ್ ಆಗಿದೆ. ಈಗಾಗಲೇ 2,500ಕ್ಕಿಂತಲೂ ಹೆಚ್ಚು ಬಸ್ಸುಗಳು ಬಂದಿದೆ. 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ 1,600 ಜನಕ್ಕೆ ಆದೇಶ ಪತ್ರ ಕೊಟ್ಟಾಗಿದೆ. ಮತ್ತು ಮುಂದಕ್ಕೆ ಬಾಕಿ ಕೊಡಬೇಕಾಗಿರ್ತಕ್ಕಂಥದ್ದು ಇವರು ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರಲ್ಲ BJPಯವರು, ಅದನ್ನೆಲ್ಲ ತೀರಿಸ್ಬೇಕಲ್ಲ ನಾವು. ಅದು ಕಾರ್ಯಕ್ರಮ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಇವರು ಏನೇ ಟೀಕೆ ಮಾಡಿದ್ರು